ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾವೇರಿಯಲ್ಲಿ ರೈತರಿಗೆ ತೂಕದ ವಿಚಾರದಲ್ಲಿ ಮೋಸ ಆಗ್ತಾ ಇದೆ, ಮಹಾವಂಚನೆ ಆಗ್ತಾ ಇರೋದ್ರ ಆರೋಪ ಕೇಳಿ ಬರ್ತಾ ಇದೆ. ಹಾವೇರಿಯ APMCಯಲ್ಲಿ ಆಗಿರೋದಿದು. ಪಬ್ಲಿಕ್ ಟಿವಿಗೆ ರೆಡ್ ಹ್ಯಾಂಡ್ ಆಗಿ ವಂಚಕರು ಸಿಕ್ಕಿ ಬಿದ್ದಿದ್ದಾರೆ. ಕಾಳು ಕುಡಿ ವ್ಯಾಪಾರಸ್ಥರ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. APMCಗೆ ಕಡಲೆಕಾಳನ್ನ ರೈತ ಶರಣ್ಗೌಡ ಅನ್ನೋರು ತಂದಿದ್ರು. ಸೋಮಶೇಖರ್ ಎರೇಶಿಮಿ ಅಂಗಡಿಗೆ ರೈತ ಬಂದಿದ್ರು. ಈ ವೇಳೆ 58 kg ಕಡಲೆಕಾಳಿನ ಚೀಲಕ್ಕೆ 55 kg ತೋರಿಸಿದೆ ಮೆಷಿನ್. ಒಂದು ಚೀಲದಲ್ಲಿ 3 ರಿಂದ 4 kgಯಷ್ಟು ವ್ಯತ್ಯಾಸಗಳು ಹೆಂಗೆ ಬರೋದಕ್ಕೆ ಸಾಧ್ಯ ಅನ್ನೋದು ಎಲ್ಲರ ಪ್ರಶ್ನೆ. ಮಿಲಿಗ್ರಾಮ್ನಲ್ಲಿ ವ್ಯತ್ಯಾಸ ಬರೋದು ನಾವು ಕೇಳಿದ್ದೀವಿ, ಬಟ್ ಇಲ್ಲಿ KG ಗಟ್ಟಲೆ ತೂಕದಲ್ಲಿ ವ್ಯತ್ಯಾಸ ಅಂದರೆ ಮೋಸ. ಇದು ಬೇಸಿಕಲಿ ಮೋಸ ಮಾಡ್ತಾ ಇದ್ದಾರೆ. ಡಿಜಿಟಲ್ ಮೀಟ್ರಲ್ಲೇ ಮೋಸ ಆಗ್ತಾ ಇರೋದು ಅನ್ನೋದು ಇನ್ನೊಂದು ವಿಚಾರ. ಮ್ಯಾನ್ಯುಯಲು ಅಲ್ಲ, ಡಿಜಿಟಲ್ ಮೀಟ್ರನ್ನೇ ಅಳವಡಿಸ್ಕೊಂಡಿದ್ದಾರೆ, ಅದರಲ್ಲೇ ಮೋಸ ಕಾಣಿಸ್ತಾ ಇದೆ. ಸೊ ಈ ಪವಾಡದ ಹಿಂದಿರುವ ಕೈಗಳನ್ನ, ಅವರ ಟ್ರೇಡ್ ಲೈಸೆನ್ಸ್ ಅನ್ನ ಯಾವಾಗ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಇಂಚಿಂಚಿಗೂ ರೈತನಿಗೆ ಮೋಸ ಆಗ್ತಿರುವಂಥದ್ದು. ಈಗ ಹಾವೇರಿಯ APMCಯಲ್ಲಿ ನಾನಿರುವಂಥದ್ದು, ಅಂದರೆ ಕಡ್ಲಿ ಬೆಳೆದಂಥ ರೈತ ಮಾರಾಟ ಮಾಡಲಿಕ್ಕೆ ಬಂದಿರುವಂಥದ್ದು. APMCಯಲ್ಲಿ ಸೋಮಶೇಖರ್ ಎರೇಸಿಮಿ ಅವರ ಅಂಗಡಿಗೆ ಬಂದಾಗ ಮನೆಯಲ್ಲಿ ತೂಕ ಮಾಡ್ಕೊಂಡ್ಬಂದಿದ್ದ ಒಂದೊಂದು ಚೀಲವನ್ನು 59, 58, 57 ಈ ರೀತಿಯಂಥ ತೂಕವನ್ನು ಮನೆಯಲ್ಲೇ ಮಾಡ್ಕೊಂಡ್ಬಂದಿದ್ದ. ಆದರೆ ಅಂಗಡಿಯಲ್ಲಿ ತೂಕ ಮಾಡಿಸಿದಾಗ ಒಂದು ಚೀಲಕ್ಕೆ 3 kg ಅಂತ ತೂಕದಲ್ಲಿ ವ್ಯತ್ಯಾಸ ಆಗ್ತಿರೋದಕ್ಕೆ ಒಂದು ರೀತಿ ಆತಂಕವನ್ನು ಹೊರಹಾಕಿರುವಂಥದ್ದು. ಇದೇ ಕಾಟದಲ್ಲಿ ಅವರು ಏನನ್ನ ತೂಕವನ್ನು ಮಾಡಿಸಿರುವಂಥದ್ದು. ನಾನು ಇದರ ಮೇಲೆ ಹತ್ತೀನಿ, ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಈಗ ಸದ್ಯ ಇದು ಮಿಷನನ್ನು ಬಂದ್ ಮಾಡಿರುವಂಥದ್ದು. ಹೀಗಾಗಿ ನಾನು ನೋಡ್ತಾ ಇರ್ಬೋದು, ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು, ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು. ರೈತರು ಭಾಳಷ್ಟು ಕಷ್ಟಪಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೆಕ್ಕೆಜೋಳ ಮತ್ತು ಬೇರೆ ಬೇರೆ ಬೆಳೆಯನ್ನು ಬೆಳೆದಿರ್ತಾರೆ. ಆದರೆ ಮಾರುಕಟ್ಟೆಗೆ ಬಂದಾಗ ದಲ್ಲಾಳಿಗಳು ಮತ್ತು ವ್ಯಾಪಾರಸ್ಥರ ಹತೋಟಿಯಲ್ಲಿರ್ತಕ್ಕಂತಹ ತೂಕದಲ್ಲಿ ಮೋಸ ಆಗ್ತಿರೋ ಹಿನ್ನೆಲೆಯಲ್ಲಿ ಭಾಳಷ್ಟು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ. ಅಣ್ಣ, ಯಾವಾಗ ಮಾರಕ್ಕೆ ಬಂದಿದ್ದಿ, ಯಾವ ರೀತಿ ಮೋಸ ಆಗಿದೆ? ಒಂದು 15 ದಿನದ ಹಿಂದ್ಗಡೆ ತಗೊಂಬಂದಿ ಸರ್. ಯಾವ ತೊಗರಿ ಇಲ್ಲ, ಅವು ಒಂದು 30 ಸಲ ಹಾಕೊಂಡು ಹೋಗಿದ್ದೀನಿ. ಏನೂ ಗೊತ್ತಲ್ಲ, ಸಹಜ ಬಂದೆ ಹಾಕೊಂಡು ಹೋಗಿದ್ದೆ. ಇವತ್ತು ಬಂದಾಗ ಒಂದು ಚಿಕನ್ 4 kg ಚಿಕನ್ ಬಂದು ಸರ್. ಇದು ಈಗ ಅವ್ರ ಎದುರಿಗೆ ಅದನ್ನು ಕೇಳ್ತಿ ಅಂಗಡಿ ಕದಾಕೊಂಡು ಓಡೋಗಿದ್ದಾರೆ ಅವರು. ಈಗ ನಿಮ್ಮ ಮನೆಯಾಗ ತೂಕ ಮಾಡ್ಕೊಂಡು